वैद्यो नारायणो हरि, वैद्यो नारायणो हरि, वैद्यो नारायणो हरि, वैद्यो नारायणो हरि. ಪ್ರೀತಿಯ ಕೇಳುಗರಿಗೆಲ್ಲ ನಮಸ್ಕಾರ. ನೀವು ಕೇಳ್ತಾ ಇದ್ದೀರಾ ಜನಧ್ವನಿ ರೇಡಿಯೋ. ಇದು 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿರುವ ಮೈಸೂರಿನ ಮೊಟ್ಟಮೊದಲ ಸಮುದಾಯ ರೇಡಿಯೋ. ನಾನು ನಿಮ್ಮ ರೇಡಿಯೋ ಗೆಳೆಯ ಶ್ರೀಕಾಂತ್ ಸರಗೂರು. ಪ್ರಿಯ ಕೇಳುಗರೆ, ತಮ್ಮೆಲ್ಲರಿಗೂ ರಾಷ್ಟ್ರೀಯ ವೈದ್ಯರ ದಿನ ಅಂದರೆ ನ್ಯಾಷನಲ್ ಡಾಕ್ಟರ್ಸ್ ಡೇಯ ಶುಭಾಶಯಗಳನ್ನು ತಿಳಿಸುತ್ತಾ ಇಂದಿನ ರಾಷ್ಟ್ರೀಯ ವೈದ್ಯರ ದಿನದ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರುತ್ತಿದ್ದೇನೆ. ನಮ್ಮ ವೈದ್ಯರ ದಣಿವರಿಯದ ಪ್ರಯತ್ನಗಳು ಹಾಗೂ ಸಹಾನುಭೂತಿ ನಮ್ಮೆಲ್ಲರಿಗೂ ಸ್ಫೂರ್ತಿ. ತಮ್ಮ ಕಠಿಣ ಪರಿಶ್ರಮ, ಸಮರ್ಪಣೆ ಮತ್ತು ಅಚಲ ಬದ್ಧತೆಯಿಂದ ನಮ್ಮ ಆರೋಗ್ಯ ವ್ಯವಸ್ಥೆಯ ಬೆನ್ನೆಲುಬಾಗಿರುವ ನಮ್ಮ ವೈದ್ಯರಿಗೆ ಅನಂತ ಕೋಟಿ ನಮನಗಳು. ಹೌದು, ಈ ರಾಷ್ಟ್ರೀಯ ವೈದ್ಯರ ದಿನದ ವಿಶೇಷ ಕಾರ್ಯಕ್ರಮದಲ್ಲಿ ಈ ರಾಷ್ಟ್ರೀಯ ವೈದ್ಯರ ದಿನದ ಹಿನ್ನೆಲೆ ಆಗಿರ್ಬೋದು, ಯಾವಾಗಲಿಂದ ಇದನ್ನು ನಾವು ಆಚರಣೆ ಮಾಡಿಕೊಂಡು ಬರ್ತಾ ಇದ್ದೀವಿ. ಹಾಗೆಯೇ ವೈದ್ಯ ವೃತ್ತಿಯ ಮಹತ್ವ ಆಗಿರ್ಬೋದು, ವೈದ್ಯರ ಸೇವೆಯಲ್ಲಿ ಆಗುವಂತಹ ತ್ಯಾಗ ಆಗಿರ್ಬೋದು, ಮತ್ತು ಸಾರ್ವಜನಿಕ ಹಾಗೂ ಸಮುದಾಯದೊಂದಿಗೆ ಅವರ ಒಂದು ಅವಿನಾವ ಸಂಬಂಧ ಆಗಿರ್ಬೋದು, ಈ ಎಲ್ಲ ವಿಚಾರಗಳ ಕುರಿತು ಒಂದಷ್ಟು ಮಾಹಿತಿಯನ್ನು ಹಾಗೂ ಅನುಭವವನ್ನು ನಮ್ಮ ಜೊತೆ ಹಂಚಿಕೊಳ್ಳಲು ಈ ದಿನದ ವಿಶೇಷ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗಿದ್ದಾರೆ ಸರಗೂರು ತಾಲೂಕಿನ ಬಡಗಲಪುರ ಪ್ರಾಥಮಿಕ ಆರೋಗ್ಯ ಕೇಂದ್ರದ ವೈದ್ಯಾಧಿಕಾರಿಗಳಾದಂತಹ ಡಾಕ್ಟರ್ ರೋಹನ್ ರವರು. ಬನ್ನಿ, ಅವರ ಕಾರ್ಯಕ್ರಮಕ್ಕೆ ಸ್ವಾಗತಿಸಿ ಈ ಎಲ್ಲ ವಿಚಾರಗಳ ಕುರಿತು ಮತ್ತಷ್ಟು ಮಾಹಿತಿಯನ್ನು ತಿಳಿದು ಬರೋಣ. ಸರ್, ತಮಗೆ ಕಾರ್ಯಕ್ರಮಕ್ಕೆ ಆತ್ಮೀಯದ ಸ್ವಾಗತವನ್ನು ಕೋರ್ತಾ ಇದ್ದೀನಿ ಸರ್. ತುಂಬ ಧನ್ಯವಾದಗಳು. ನಂದು ಇದೇ ಥರ ಪ್ರೋಗ್ರಾಮ್ ಅಟೆಂಡ್ ಆಗಿರೋದು ಫಸ್ಟ್ ಟೈಮ್. ಸೊ ನಿಮ್ಮ ಜೊತೆ ನಿಮ್ಮ ಪ್ರೋಗ್ರಾಮ್ಸ್ ಕೇಳ್ತಿದ್ದೆ ಎಷ್ಟು ದಿನ, ಯೂಟ್ಯೂಬಲ್ಲಿ ಬರ್ತಿತ್ತು. ನಮ್ಮ ಫೆಲೋ ಕಾಲೀಗ್ಸು ಡಾಕ್ಟರ್ಸ್ ಎಲ್ಲ ಅವ್ರ ಪ್ರೋಗ್ರಾಮ್ಸ್ ನೋಡ್ತಿದ್ದೆ. ಸೊ ನನಗೆ ಬಂದು ಈ ಥರ ಪ್ರೋಗ್ರಾಮ್ ಒಂದು ಅಟೆಂಡ್ ಮಾಡೋದಕ್ಕೆ ಅವಕಾಶ ಕೊಟ್ಟಿರೋದಕ್ಕೆ ನಿಮ್ಗೆ ತುಂಬ ಧನ್ಯವಾದಗಳು. ಸರ್, ಮೊದಲಿಗೆ ತಮಗೂ ಕೂಡ ರಾಷ್ಟ್ರೀಯ ವೈದ್ಯರ ದಿನದ ಶುಭಾಶಯಗಳನ್ನು ತಿಳಿಸೋದಕ್ಕೆ ಇಷ್ಟಪಡ್ತೀನಿ ಸರ್. ಥ್ಯಾಂಕ್ ಯು ವೆರಿ ಮಚ್. ಸರ್, ನಾವು ವರ್ಷದಾದ್ಯಂತ ಹಲವಾರು ದಿನಾಚರಣೆಗಳನ್ನು ನಾವು ಆಚರಣೆ ಮಾಡ್ತೀವಿ. ರಾಷ್ಟ್ರೀಯ ಹಬ್ಬಗಳಾಗಿರ್ಬೋದು, ರಾಷ್ಟ್ರೀಯ ದಿನಾಚರಣೆಗಳಾಗಿರ್ಬೋದು. ಆದರೆ ಜುಲೈ 1 ರಾಷ್ಟ್ರೀಯ ವೈದ್ಯರ ದಿನಾಚರಣೆ ಅನ್ನೋದು ಬಹಳ ಬಹಳ ಪ್ರಮುಖವಾದಂಥ ದಿನ ಸರ್. ಹಾಗೆಯೇ ವೈದ್ಯ ವೃತ್ತಿಗೆ ಹಾಗೂ ವೈದ್ಯರಿಗೆ ಒಂದು ನಾವು ಸಲ್ಲಿಸುವಂಥ ಒಂದು ಗೌರವ ಅಂತ ನಾನು ಭಾವಿಸ್ತೀನಿ ಸರ್. ಆ ನಿಟ್ಟಿನಲ್ಲಿ ಗಮನಿಸ್ತು ಅಂದರೆ ಸರ್, ಈ ರಾಷ್ಟ್ರೀಯ ವೈದ್ಯರ ದಿನಾಚರಣೆಯ ಆಚರಣೆಯ ಜಾರಿಯ ಹಿನ್ನೆಲೆ ಕುರಿತು ಒಂದಷ್ಟು ಮಾಹಿತಿಯನ್ನು ನಮ್ಮ ಕೇಳುಗರಿಗೆ ತಿಳಿಸ್ಕೊಡಿ ಸರ್. ಖಂಡಿತ. ನ್ಯಾಷನಲ್ ಡಾಕ್ಟರ್ಸ್ ಡೇ ಅನ್ನೋದು ಅಂದರೆ ನ್ಯಾಷನಲ್ ಅಂದರೆ ನಮ್ಮ ಭಾರತದಲ್ಲೇ ಆಚರಿಸ್ತೀವಿ. ಬಟ್ ಸುಮಾರು ಬೇರೆ ಬೇರೆ ದೇಶಗಳಲ್ಲಿ ಅವರ ಪ್ರಾಮುಖ್ಯ ಡಾಕ್ಟರ್ ಯಾರಾದರೂ ಒಬ್ಬರು ಸ್ಫೂರ್ತಿಯಾಗಿರ್ತಾರಲ್ಲ, ಅವರ ಸ್ಮರಿಸೋದಕ್ಕೋಸ್ಕರ ಬೇರೆ ಬೇರೆ ದಿನ ಆಚರಿಸ್ತಾರೆ. ಅದೇ ನಮ್ಮ ದೇಶದಲ್ಲಿ ಜುಲೈ 1 ಡಾಕ್ಟರ್ಸ್ ಡೇ ಅಂತ ಆಚರಿಸ್ತಾರೆ. ಅದು ಜಾರಿಗೆ ಬಂದಿದ್ದು ಸ್ಟಾರ್ಟಿಂಗ್ ವರ್ಷ 1991 ಜುಲೈ 1 ಏನಕ್ಕೆ ಆಚರಿಸ್ತಾರೆ ಅಂದರೆ, ಇದು ಬಿಧನ್ ಚಂದ್ರ ರಾಯ್ ಅಂತ ತುಂಬ ಪ್ರಾಮುಖ್ಯವಾದ ಫಿಸಿಷಿಯನ್ನು ಮತ್ತು ಸರ್ಜನ್ ಆಗಿ ಕೆಲಸ ಮಾಡ್ತಿದ್ದು ಒಂದು ವೈದ್ಯರು, ಜೊತೆಗೆ ಪಶ್ಚಿಮ ಬಂಗಾಳದ CM ಆಗಿ ನಮ್ಮ ಭಾರತದ ಪಬ್ಲಿಕ್ ಹೆಲ್ತ್ ಅಂದರೆ ಸಾಮಾಜಿಕ ಆರೋಗ್ಯಕ್ಕೆ ತುಂಬ ಕೊಡುಗೆ ನೀಡಿದ್ದಾರೆ. ತುಂಬ ಪಬ್ಲಿಕ್ ಇನ್ಸ್ಟಿಟ್ಯೂಷನ್ಸ್ ಅಂಥವೆಲ್ಲ ಸ್ಥಾಪಿಸ್ತಿದ್ದಾರೆ. ನಮ್ಮ ವೈದ್ಯರಿಗೆಲ್ಲ ಉತ್ತಮ ಕೆಲಸ ಮಾಡೋದಕ್ಕೋಸ್ಕರ ಒಂದು ಸ್ಫೂರ್ತಿಯಾಗಿ ಇದ್ದಾರೆ. ಅವರ ಸ್ಮಾರಕವಾಗಿ ಈ ಜುಲೈ 1 ನ್ಯಾಷನಲ್ ಡಾಕ್ಟರ್ಸ್ ಡೇ ಅಂತ ಪ್ರತಿ ವರ್ಷ ಆಚರಿಸಲಾಗುತ್ತೆ. ಏನಾದರೂ ಗುರಿ ಉದ್ದೇಶಗಳನ್ನು ಇಟ್ಕೊಂಡು ಈ ದಿನವನ್ನು ಆಚರಣೆ ಮಾಡಲಿಕ್ಕೆ ಶುರು ಮಾಡಲಾಯಿತು ಸರ್? ಮುಖ್ಯವಾಗಿ ಏನಂದರೆ, ಈಗ ನಮ್ಮ ಸಮಾಜದಲ್ಲಿ ಕೆಲಸ ಮಾಡುವ ಕೆಲವು ವೈದ್ಯರು ಅತ್ಯುತ್ತಮವಾದ ಸೇವೆಯನ್ನು ಕೊಟ್ಟಿರ್ತಾರೆ. ಬರೀ ಪೇಷಂಟ್ ನೋಡಿ ಚಿಕಿತ್ಸೆ ಕೊಡೋದಕ್ಕಿಂತ ಮೀರಿ ನಮ್ಮದು ಸುಮಾರು ಬೇರೆ ಕರ್ತವ್ಯಗಳಿರುತ್ತೆ. ಈ ಕರ್ತವ್ಯದಲ್ಲಿ ಉನ್ನತ ಸಾಧನೆ ಮಾಡಿರ್ತಾರಲ್ಲ, ಅಂಥ ವೈದ್ಯರನ್ನು ಗೌರವಿಸೋದಕ್ಕೋಸ್ಕರ. ಮತ್ತು ಇನ್ನೂ ಒಂದು ಉದ್ದೇಶ ಏನಂದರೆ, ಡಾಕ್ಟರ್ಸ್ ಆಗಿ ವೈದ್ಯರು ಅವರ ದಿನನಿತ್ಯದ ಸೇವೆಯಲ್ಲಿ ಏನೇನು ಚಾಲೆಂಜಸ್, ಏನೇನು ತೊಂದರೆಗಳು, ಕಷ್ಟಗಳು ಫೇಸ್ ಮಾಡ್ತಾರೆ, ಅದರದ್ದು ಒಂದು ಅರಿವು ಮೂಡಿಸೋದಕ್ಕೆ ಒಂದು ಗುರಿ ಇದೆ. ಮತ್ತು ಇನ್ನೊಂದೇನೆಂದರೆ, ಹೊಸದಾಗಿ ವೈದ್ಯ ವೃತ್ತಿಗೆ ಯಾರು ಬಂದಿರ್ತಾರೆ, ಹೊಸ ಡಾಕ್ಟರ್ಸು, ಅವ್ರಿಗೆಲ್ಲ ಒಂದು ಉತ್ತಮ ಸೇವೆ ನೀಡಿರೋ ಡಾಕ್ಟರ್ಸ್ನ ಒಂದು ಮಾದರಿಯನ್ನಾಗಿ ತೋರಿಸಿ ಅವ್ರಿಗೂ ಒಂದು ಸ್ಫೂರ್ತಿ ಬಂದು ಅವರು ಆ ಥರ ಚೆನ್ನಾಗಿ ಕೆಲಸ ಮಾಡಬೇಕು ಅಂತ ಒಂದು ಎನ್ಕರೇಜ್ಮೆಂಟ್ ಕೊಡೋದಕ್ಕೋಸ್ಕರ ಈ ದಿನನ ಆಚರಿಸಲಾಗುತ್ತೆ. ಸರ್, ಹಾಗಿದ್ರೆ ಜುಲೈ 1 ಈ ರಾಷ್ಟ್ರೀಯ ವೈದ್ಯರ ದಿನಾಚರಣೆ ಅಂತ ಆಚರಣೆ ಮಾಡಲಿಕ್ಕೆ ಕಾರಣ ಏನಾದರೂ ಇದೆಯಾ? ಆ ದಿನಾಂಕದಿಂದ ಏನಾದರೂ ವಿಶೇಷತೆ ಇದೆಯಾ? ಜುಲೈ 1 ವಿಶೇಷತೆ ಏನಂದರೆ, ಅದು ಡಾಕ್ಟರ್ BC ರಾಯ್, ಬಿಧನ್ ಚಂದ್ರ ರಾಯ್ ಅಂತ, ಅವರ ಜನ್ಮದಿನವೂ ಹಾಗೂ ಅವರ ಮರಣ ದಿನವೂ ಅವರು 1882 ಇಸ್ವಿನಲ್ಲಿ ಬನ್ಕಿಪುರ್ ಅನ್ನೋ ಪಟ್ಟಣದಲ್ಲಿ ಹುಟ್ಟಿದ್ದು. ಮತ್ತು ಅದೇ ದಿನ 80 ವರ್ಷದ ನಂತರ 1962 ಅವರು ನಿಧನರಾದರು.
ಅವರ ಕಾಂಟ್ರಿಬ್ಯೂಷನ್ಸನ್ನು ಸ್ಮರಿಸೋದಕ್ಕೋಸ್ಕರ ಈ ದಿನವನ್ನು ಆಯ್ಕೆ ಮಾಡಿಕೊಂಡು ಡಾಕ್ಟರ್ಸ್ ಡೇ ಅಂತ ಆಚರಿಸಲಾಗುತ್ತೆ. ಸೊ ತಾವು ಆರಂಭದಲ್ಲೇ ಹೇಳಿದ್ರಿ ಡಾಕ್ಟರ್ ಬಿಧನ್ ಚಂದ್ರ ರಾಯರವರು ಆರೋಗ್ಯ ಕ್ಷೇತ್ರದಲ್ಲಿ ತಂದಂಥ ಕೊಡುಗೆಗಳಾಗಿರ್ಬೋದು ಮತ್ತು ಕೆಲವೊಂದು ಸುಧಾರಣೆಗಳಾಗಿರ್ಬೋದು, ಒಬ್ಬ ರಾಜ್ಯದ ಮುಖ್ಯಮಂತ್ರಿಯಾಗಿ ಕೂಡ ಒಂದು ಆರೋಗ್ಯ ಕ್ಷೇತ್ರದಲ್ಲಿ ಇಷ್ಟೆಲ್ಲ ಬದಲಾವಣೆಗಳನ್ನು ಮಾಡ್ಬೋದು, ವೈದ್ಯರಾಗಿ ಇಷ್ಟೆಲ್ಲ ಕೆಲಸವನ್ನು ಮಾಡ್ಬೋದು ಅನ್ನೋದನ್ನು ಇವರು ತೋರಿಸ್ಕೊಟ್ರು ಅಂತ ಹೇಳಿದ್ರಿ ಸರ್. ಈ ಸಂದರ್ಭದಲ್ಲಿ ಡಾಕ್ಟರ್ ಬಿಧನ್ ಚಂದ್ರ ರಾಯರವರ ಆರೋಗ್ಯ ಕ್ಷೇತ್ರದ ಕೊಡುಗೆಗಳನ್ನು ಈ ಸಂದರ್ಭದಲ್ಲಿ ಸ್ಮರಿಸೋದಾದರೆ ಸರ್? ಬಿಧನ್ ಚಂದ್ರ ರಾಯ್ ಅವರು ಶಾರ್ಟಾಗಿ BC ರಾಯ್ ಅಂತ ಕರೀತಾರೆ, ನಾನು ಹಾಗೆ ರೆಫರ್ ಮಾಡ್ತೀನಿ. ಈಗ ಅವರು ಕಲ್ಕಟ್ಟ ಮೆಡಿಕಲ್ ಕಾಲೇಜಲ್ಲಿ MBBS ಮಾಡಿದರು. ಅದು ಮುಗಿಸಿದ ನಂತರ ಉನ್ನತ ಶಿಕ್ಷಣವನ್ನು ಪಡಿಬೇಕು ಅಂತ ಫಾರಿನ್ ದೇಶದಲ್ಲಿ ಹೋಗೋದಕ್ಕೆ ನೋಡಿದ್ರು. ಅವರು ಸೇಂಟ್ ಬಾರ್ಥೋಲೊಮ್ಯೂ ಹಾಸ್ಪಿಟಲ್ ಅಂತ ಲಂಡನ್ನಲ್ಲಿರೋ ಒಂದು ಹಾಸ್ಪಿಟಲ್ ಮತ್ತು ಕಾಲೇಜ್ಗೆ ಅಪ್ಲಿಕೇಶನ್ ಹಾಕಿದ್ರು. ಅವ್ರು ಫಸ್ಟ್ ಟೈಮ್ ಅಪ್ಲೈ ಮಾಡಿದಾಗಲೂ ಆ್ಯಕ್ಚುಲಿ ಫಸ್ಟ್ ರಿಜೆಕ್ಟ್ ಆದರು, ಬಟ್ ಆದರೂ ಅವರು ಅಲ್ಲಿಗೆ ಬಿಡಲಿಲ್ಲ. ಇನ್ನು ಮತ್ತೆ ರಿಪೀಟಾಗಿ ಅಪ್ಲಿಕೇಶನ್ ಹಾಕಿಬಿಟ್ಟು ಅಕ್ಸೆಪ್ಟ್ ಆಗೋವರೆಗೂ ಟ್ರೈ ಮಾಡಿದ್ರು. ಆಮೇಲೆ ಸೇರಾದಮೇಲೆ 2 ಕೋರ್ಸ್ಗಳು FCRS ಮತ್ತು MRCP ಅಂತ ಬರುತ್ತೆ. ಸರ್ಜನ್ನು ಮತ್ತು ಫಿಸಿಷಿಯನ್ ಆಗೋದಕ್ಕೆ ಇದು ಮಾಡುವ ಕೋರ್ಸ್. ಇದನ್ನು ಕೇವಲ 2 ವರ್ಷ 3 ತಿಂಗಳಲ್ಲಿ ಕಂಪ್ಲೀಟ್ ಮಾಡಿದ್ರು ಈ ಕೋರ್ಸ್ನ. ಮಾಮೂಲಿಯಾಗಿ ಅದು ಇಷ್ಟು ಬೇಗ ಮುಗಿಸಿರೋಂಥದ್ದು ಅದುವರೆಗೂ ಯಾರೂ ಇರಲಿಲ್ಲ. ಸೊ ಇವ್ರದ್ದೇ ಒಂದು ಹೊಸ ರೆಕಾರ್ಡ್ ಸೆಟ್ ಮಾಡಿದ್ದಾಯಿತು. ಅದಾದಮೇಲೆ ಅವರು ವಿದ್ಯಾಭ್ಯಾಸ ಮುಗಿಸ್ಕೊಂಡು ಪುನಃ ವಾಪಸ್ ಭಾರತಕ್ಕೆ ಬಂದರು 1911ರಲ್ಲಿ. ವಾಪಸ್ ಬಂದು ಅವರು ಮೊದಲು ಓದಿದ್ದ ಕ್ಯಾಲ್ಕಟಾ ಮೆಡಿಕಲ್ ಕಾಲೇಜಿನಲ್ಲೇ ವಾಪಸ್ ಹೋಗಿ ಅಲ್ಲಿ ಪ್ರೊಫೆಸರ್ ಆಗಿ ಸೇರಿಕೊಂಡ್ರು. ಅವರಿಂದ ಇನ್ನೂ ಹೊಸ ಡಾಕ್ಟರ್ಸ್ಗೆಲ್ಲ ಶಿಕ್ಷಣ ನೀಡೋದಕ್ಕೆ ಶುರು ಮಾಡಿದ್ರು. ಹಾಗೆ ಅವ್ರದ್ದು ಹಂಗೆ ಕೆಲಸ ಮಾಡ್ತಿದ್ದಾಗೇ ಅವರು ಪಬ್ಲಿಕ್ ಹೆಲ್ತ್ ಅಂದರೆ ಸಾಮಾಜಿಕ ಆರೋಗ್ಯ ಅದರ ಇಂಟ್ರೆಸ್ಟ್ನಲ್ಲಿ ಇದ್ದಿದ್ದರಿಂದ ರಾಜಕೀಯಕ್ಕೆ ಹೋದರೆ ಇನ್ನೂ ಜಾಸ್ತಿ ಉತ್ತಮ ಸೇವೆ ನೀಡ್ಬೋದು ಅನ್ನೋ ಒಂದು ದೃಷ್ಟಿ ಇತ್ತು. ಅವರ ಅನಿಸಿಕೆ ಏನಿತ್ತು ಅಂದರೆ ಭಾರತ ಒಂದು ಸ್ವರಾಜ್ಯ ಆಗಬೇಕು, ಅಂದರೆ ಭಾರತೀಯರೆಲ್ಲರೂ ದೈಹಿಕವಾಗಿ ಮತ್ತು ಮಾನಸಿಕವಾಗಿ ಆರೋಗ್ಯವಾಗಿ ಇರಬೇಕು, ಇಲ್ಲಾಂದರೆ ಸ್ವರಾಜ್ಯವಾಗೋಕ್ಕೆ ಸಾಧ್ಯವಿಲ್ಲ ಅನ್ನೋದು ಅವರ ಅನಿಸಿಕೆ ಇತ್ತು. ಇದಾದ ನಂತರ ಅವರು ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಪಾರ್ಟಿಯನ್ನು ಸೇರಿಕೊಂಡ್ರು. ಹಂಗೆ ಅಲ್ಲಿ ಪಾರ್ಟಿಯಲ್ಲಿ ಸೇವೆ ಸಲ್ಲಿಸುತ್ತಾ ಕೊನೆಗೆ ಒಂದು ಸ್ವಾತಂತ್ರ್ಯ ಪಡೆದಿದ್ದು 1 ವರ್ಷದ ನಂತರ 1948 1948ರಲ್ಲಿ ಪಶ್ಚಿಮ ಬಂಗಾಳದ 2ನೇ ಮುಖ್ಯಮಂತ್ರಿಯಾಗಿ ಅಲ್ಲಿ 14 ವರ್ಷ ಸೇವೆ ಸಲ್ಲಿಸಿದ್ರು 1948ರಿಂದ 1962ರವರೆಗೆ. ಈ ಸೇವೆಯಲ್ಲಿ ಅವರು ಮಾಮೂಲಿ ಬೇರೆ ಕಾಂಟ್ರಿಬ್ಯೂಷನ್ಸ್ ಬಿಟ್ಟು ಸ್ಪೆಸಿಫಿಕ್ ಆಗಿ ಆರೋಗ್ಯ ಮತ್ತು ವೈದ್ಯಕೀಯ ದೃಷ್ಟಿಯಲ್ಲಿ ಏನೇನು ಸಾಧನೆಗಳಿತ್ತಂದರೆ ಅವ್ರು ಮೋಸ್ಟ್ ಇಂಪಾರ್ಟೆಂಟ್ಲಿ ಇಂಡಿಯನ್ ಮೆಡಿಕಲ್ ಕೌನ್ಸಿಲ್ ಮತ್ತು ಮೆಡಿಕಲ್ ಕೌನ್ಸಿಲ್ ಆಫ್ ಇಂಡಿಯಾ ಅಂತ ಇವಾಗ ಏನು ಹೇಳ್ತಾರೆ, ಅದನ್ನು ಸ್ಥಾಪಿಸೋದ್ರಲ್ಲಿ ಅವ್ರದ್ದೊಂದು ಪ್ರಾಮುಖ್ಯ ಪಾತ್ರ ಇತ್ತು. ಈ ಸಂಸ್ಥೆಗಳು ಭಾರತದ ವೈದ್ಯಕೀಯ ವೃತ್ತಿಯಲ್ಲಿರೋವರ ಎಲ್ಲರನ್ನೂ ಸ್ಟ್ಯಾಂಡರ್ಡ್ಸು ಮತ್ತು ಎಥಿಕ್ಸನ್ನು ನಿರ್ಮಾಣ ಮಾಡುವುದರಲ್ಲಿ ಇವೆರಡು ಪ್ರಾಮುಖ್ಯವಾದ ಸಂಸ್ಥೆಗಳಾಗಿರುತ್ತದೆ. ಮತ್ತು ಭಾರತದ ಮೊಟ್ಟ ಮೊದಲನೇ IIT ಸಂಸ್ಥೆ ಖರಗ್ಪುರಲ್ಲಿ 1950 ಇವರಿಂದ ಸ್ಥಾಪನೆ ಆಯಿತು. ಇದೆಲ್ಲ ಅವರ ಅಚೀವ್ಮೆಂಟ್ಸ್ಗಾಗಿ 1961ರಂದು ಅವ್ರಿಗೆ ಭಾರತ ರತ್ನ ಪ್ರಶಸ್ತಿ ನೀಡಲಾಯಿತು. ಭಾರತ ರತ್ನ ಸಿಕ್ಕಿದ 1 ವರ್ಷದ ನಂತರವೇ ಅವರು ನಿಧನಗೊಂಡಿದ್ದು. ಆದರೆ 1991ರಂದು ಗೌರ್ಮೆಂಟ್ ಆಫ್ ಇಂಡಿಯಾ ಅವರ ಘೋಷಣೆಯ ಮೇಲೆ ಈಗ ಪ್ರತಿ ವರ್ಷ ಜುಲೈ 1ರಂದು ಡಾಕ್ಟರ್ಸ್ ಡೇ ಅಂತ ಆಚರಿಸಲಾಗುತ್ತೆ. ಸರ್, ಹಾಗೆಯೇ ಪ್ರತಿ ವರ್ಷವೂ ಕೂಡ ಒಂದೊಂದು ಘೋಷವಾಕ್ಯವನ್ನು ಅಂದರೆ ಥೀಮನ್ನು ಇಟ್ಕೊಂಡು ಈ ವೈದ್ಯರ ದಿನಾಚರಣೆಯನ್ನು ಆಚರಣೆ ಮಾಡ್ಕೊಂಡು ಬದಲಾಗ್ತಾ ಇದೆ ಸರ್. ಹಾಗಿದ್ರೆ ಈ ವರ್ಷ 2026ನೇ ಸಾಲಿನ ಘೋಷವಾಕ್ಯ ಏನು ಸರ್? ಈ ವರ್ಷದ ಘೋಷವಾಕ್ಯ ಏನಂದರೆ ಬಿಹೈಂಡ್ ದ ಮಾಸ್ಕ್ ಹೂ ಹೀಲ್ಸ್ ದ ಹೀಲರ್ಸ್ ಅಂತ. ಹಾಗಂದ್ರೆ ಏನು? ಹೂ ಹೀಲ್ಸ್ ದ ಹೀಲರ್ಸ್ ಅಂದರೆ ಗುಣ ಮಾಡುವವರನ್ನು ಗುಣಪಡಿಸುವವರು ಯಾರು ಅಂತ. ಸೊ ಇದು ಏನಕ್ಕೆ ಈ ವರ್ಷದ ಘೋಷಣೆ ಅಂದರೆ ವೈದ್ಯರು ಅವರ ಕೆಲಸದಲ್ಲಿ ಅನುಭವಿಸುವಂಥ ಭಾವಿಕವಾದ, ಮಾನಸಿಕವಾದ ಮತ್ತು ದೈಹಿಕವಾದ ಏನೇನು ತೊಂದರೆಗಳಿರುತ್ತೆ, ಡಾಕ್ಟರ್ಸು ಸ್ವತಃ ತಮ್ಮ ಆರೋಗ್ಯವನ್ನು ನೋಡ್ಕೊಳ್ಳೋದಕ್ಕೋಸ್ಕರ ಏನೇನು ತೊಂದರೆಗಳು, ಏನೇನು ಚಾಲೆಂಜಸ್ ಇರ್ತವೆ, ಅದಕ್ಕೊಂದು ಅರಿವು ಮೂಡಿಸ್ಬೇಕು ಅನ್ನೋದಕ್ಕೋಸ್ಕರ ಈ ವರ್ಷದ ಈ ಘೋಷವಾಕ್ಯ ಆಗಿದೆ.
ಯಾಕಂದರೆ ಡಾಕ್ಟರ್ ಆಗಿ ಅಂದರೆ ಬರೀ ಪೇಷಂಟನ್ನು ನೋಡಿ ಏನು ಕಾಯಿಲೆ ಇದೆ ಅಂತ ಪತ್ತೆ ಹಚ್ಚಿಬಿಟ್ಟು ಔಷಧಿ ಬರ್ಕೊಡೋದು ಅಥವಾ ಏನು ಆಪ್ರೇಷನ್ ಮಾಡೋದು ಅಷ್ಟೇ ಅಲ್ಲ. ಅವರು ಡಾಕ್ಟರ್ಸ್ ಅವರ ಕೌಶಲ್ಯಕ್ಕಿಂತ ಮೀರಿ ಅವರ ಸಮಯ ಬೇಕಾಗುತ್ತೆ. ಯಾಕಂದರೆ ಲಾಂಗ್ ಅವರ್ಸ್ ಡ್ಯೂಟಿ ಮಾಡ್ತಾರೆ. ನಮಗೆ ಬೇರೆ ಆಫೀಸ್ಗಳ ಥರ ಇಷ್ಟು ಸಮಯದಿಂದ ಇಷ್ಟು ಸಮಯ ಆದಮೇಲೆ ನಮ್ಮ ಕೆಲಸ ಮುಗೀತು ಆ ಥರ ಇರೋದಿಲ್ಲ. ದಿನನಿತ್ಯ ನಮ್ಮ ಕೆಲಸದಲ್ಲಿ ಪೇಷಂಟ್ಸ್ ಎಲ್ಲ ನರಳೋದನ್ನು ನಾವು ನೋಡ್ತಾ ಇರ್ತೀವಲ್ಲ, ಅದರಿಂದ ನಮಗೆ ಭಾವಿಕವಾಗಿ ಪರಿಣಾಮ ಬೀಳುತ್ತೆ. ಮತ್ತು ಬರೀ ಟ್ರೀಟ್ಮೆಂಟ್ ಕೊಡೋದಲ್ಲದೆ ಪೇಷಂಟ್ಸ್ ಎಲ್ಲ ಅವ್ರವ್ರದ್ದು ಏನು ತೊಂದರೆ ಇರುತ್ತೆ ಅದರಿಂದ ಅವು ಪೇಷಂಟ್ಸೂ ತುಂಬ ನರಳ್ತಿರ್ತಾರೆ. ಅವ್ರಿಗೆ ಅರ್ಥ ಆಗಂಗೆ, ಅವ್ರಿಗೆ ಸಮಾಧಾನವಾಗುವಂಗೆ ನಾವು ಕಮ್ಯುನಿಕೇಟ್ ಮಾಡಬೇಕಾಗುತ್ತೆ. ಮತ್ತು ಈ ಥರ ಹೈ ಪ್ರೆಷರ್ ಸಿಚುವೇಶನ್ಸ್ ಏನಾದರೂ ಇಮರ್ಜೆನ್ಸಿ ಬಂದಾಗ ಇದರಲ್ಲಿ ನಾವು ತಾಳ್ಮೆಯಿಂದಿದ್ದು ಬೇರೆಯವ್ರಿಗೆಲ್ಲ ಧೈರ್ಯ ಹೇಳುವಂತೆ ನಾವು ಕೆಲಸ ಮಾಡಬೇಕಾಗುತ್ತೆ. ಇದೆಲ್ಲದರ ಮೂಲಕ ಏನು ಪರಿಣಾಮ ಬೀಳುತ್ತೆ ಡಾಕ್ಟರ್ಸ್ ಮೇಲೆ, ಅದಕ್ಕೋಸ್ಕರ ಒಂದು ಅರಿವು ಮೂಡಿಸೋದಕ್ಕೋಸ್ಕರ ಈ ವರ್ಷ ಈ ಘೋಷವಾಕ್ಯ ಆಗಿದೆ. ಬೇಸಿಕ್ಲಿ ಏನಂದರೆ ಡಾಕ್ಟ್ರು ದೇವ್ರ ಥರ ಅಂತ ಮಾತಾಡ್ತಾರೆ, ಬಟ್ ಅದಕ್ಕಿಂತ ಮುಖ್ಯವಾಗಿ ಗಮನಿಸಬೇಕಾಗಿರೋದೇನೆಂದರೆ ನಾವು ಡಾಕ್ಟರ್ಸನ್ನು ನಿಮ್ಮ ಥರ ಮನುಷ್ಯರೇನೆ. ಹೌದು. ನಿಮ್ಮ ಏನೇನು ತೊಂದರೆಗಳಾಗುತ್ತೆ ಅದೇ ತೊಂದರೆಗಳು ನಮಗೂ ಇರ್ತವೆ. ಅದಕ್ಕೋಸ್ಕರ ಒಂದು ಇದರ ಅರಿವು ಜನರಿಗೆ ಬರಲಿ ಅಂತ ಈ ವರ್ಷದ ಇದೊಂದು ಘೋಷವಾಕ್ಯ ಆಗಿದೆ. ಸರ್, ಹಾಗಿದ್ರೆ ಈ ರಾಷ್ಟ್ರೀಯ ವೈದ್ಯರ ದಿನದ ಅರಿವಿನ ಮಹತ್ವವಾಗಿರ್ಬೋದು, ಅದರ ಪ್ರಾಮುಖ್ಯತೆಯನ್ನು ಕುರಿತು ಏನು ಹೇಳಕ್ಕೆ ಇಷ್ಟಪಡ್ತೀರಾ ಸರ್? ಮೊದಲನೇದಾಗಿ ಇದು ಡಾಕ್ಟರ್ಸನ್ನು ಬರೀ ಅದೇ ಪೇಷಂಟ್ ಕೇರ್ ಬಿಟ್ಟು ಪಬ್ಲಿಕ್ ಹೆಲ್ತ್ ಅಲ್ಲಿ ಬರೀ ಕಾಯಿಲೆ ಬಂದಮೇಲೆ ಗುಣ ಮಾಡಿಸೋದು ಮಾತ್ರ ಅಲ್ಲ, ಕಾಯಿಲೆ ಬರದೇ ಇರುವಂಗೆ ಏನು ಮಾಡಬೇಕು ಅಂತ ಪಬ್ಲಿಕ್ ಹೆಲ್ತ್ನಲ್ಲಿ ಕೆಲಸ ಮಾಡ್ತಿರ್ತಾರೆ. ಮತ್ತು ಬರೀ ಕಾಯಿಲೆ ಅಷ್ಟೇ ಬಿಟ್ಟು ಶಿಕ್ಷಣದಲ್ಲೂ ಇನ್ವಾಲ್ವ್ ಆಗಿರ್ತಾರೆ. ಮತ್ತು ಎಲ್ಲ ರಿಸರ್ಚ್, ಹೊಸ ಟ್ರೀಟ್ಮೆಂಟ್ಸ್, ಪ್ರೊಸೀಜರ್ಸು ಅದ್ರ ಬಗ್ಗೆ ಎಲ್ಲ ರಿಸರ್ಚ್ ನಡೆಸ್ತಾ ಇರ್ತಾರೆ. ಜೊತೆಗೆ ಪಾಲಿಸಿ ಮೇಕರ್ಸ್ ಯಾರು ರಾಜಕೀಯದಲ್ಲಿರ್ತಾರೆ ಅವ್ರಿಗೆ ಹೊಸ ಕಾನೂನುಗಳನ್ನು ಜಾರಿಗೆ ತರೋದಕ್ಕೆ ಏನು ತೊಂದರೆಗಳಿದೆ ಅದರಿಂದ ಹೇಗೆ ಪರಿಹರಿಸ್ಬೋದು ಅಂತ ಸಲಹೆ ನೀಡ್ತಾ ಇರ್ತಾರೆ. ಜೊತೆಗೆ ಈಗ ರೀಸೆಂಟಾಗಿ ನಾವು ಗಮನಿಸಿದ್ದು ಕೋವಿಡ್-19 ಪ್ಯಾಂಡಮಿಕ್ಕಲ್ಲಿ ನಮ್ಮ ಕೊಲೀಗ್ಸನ್ನೇ ನಾವು ನೋಡಿದ್ದೀವಿ. ಸುಮಾರು ಜನ ಅವರ ಫ್ಯಾಮಿಲಿ ಜೊತೆ ಇರೋಕ್ಕಾಗ್ದೇನೆ, ಯಾಕಂದರೆ ಇವ್ರಿಗಿರೋ ಕಾಯಿಲೆ ಅವ್ರಿಗೆ ತಟ್ಟಿಸ್ಬಾರ್ದು ಅಂತ ಒಂಟಿಯಾಗಿದ್ದು 1-2 ವರ್ಷ ಕೆಲಸ ಮಾಡಿರ್ತಾರೆ. ಅವ್ರ ಫ್ಯಾಮಿಲಿ ಜೊತೆ ಕಾಂಟ್ಯಾಕ್ಟ್ ಇಲ್ಲದೇ ದಿನನಿತ್ಯ ಇನ್ಫೆಕ್ಷನ್ ರಿಸ್ಕ್ ತಗೊಂಡು ಪೇಷಂಟ್ಸನ್ನು ನೋಡ್ತಿರ್ತಾರೆ. ನಮ್ಮ ಡಿಪಾರ್ಟ್ಮೆಂಟಲ್ಲೇ ಸುಮಾರು ಜನ ಕಾಯಿಲೆ ಬಂದು ನರಳಿದ್ದು ನೋಡಿದ್ದೀವಿ, ಕೆಲವು ಜನ ಜೀವ ಕಳ್ಕೊಂಡಿದ್ದು ನೋಡಿದ್ದೀವಿ. ಅದಾದ್ರೂ ನಾನು ಮಾಡಲ್ಲ ಅಂತ ಯಾರನ್ನು ಹೇಳಿದೆ, ಪ್ರತಿಯೊಬ್ಬರೂ ಒಂದು 100% ಎಫರ್ಟ್ ಹಾಕಿ ಕೆಲಸ ಮಾಡಿದ್ದಾರೆ. ಇಂಥದನ್ನೆಲ್ಲ ಗಮನಿಸೋದಕ್ಕೋಸ್ಕರ ಇದೊಂದು ಇಂಪಾರ್ಟೆಂಟ್ ದಿನ ಆಗುತ್ತೆ. ಯಾಕಂದರೆ ಬರೀ ಆರೋಗ್ಯವಷ್ಟೇ ಬಿಟ್ಟು ಬೇರೆ ದೃಷ್ಟಿಗಳಲ್ಲೂ ನಿಮಗೆ ಅಂದರೆ ಜನರಿಗೆ ಅವರು ಕಣ್ಣಾರೆ ನೋಡಿರೋದಿಲ್ಲ, ಬಟ್ ಈ ಥರ ಬ್ಯಾಕ್ಗ್ರೌಂಡಲ್ಲಿ ಡಾಕ್ಟರ್ಸ್ದು ಇನ್ನೂ ರೋಲ್ಸ್ ಎಲ್ಲ ಇರುತ್ತೆ. ಸೊ ಅದರದೊಂದು ಅರಿವನ್ನು ಮೂಡಿಸೋದಕ್ಕೆ ಇನ್ನೂ ಈ ಡಾಕ್ಟರ್ಸ್ ಡೇ ಅನ್ನೋದು ಒಂದು ಎಸೆನ್ಷಿಯಲ್ ದಿನ ಆಗುತ್ತೆ. ಸರ್, ಹಾಗಿದ್ರೆ ಈ ರಾಷ್ಟ್ರೀಯ ವೈದ್ಯರ ದಿನಾಚರಣೆಯನ್ನು ಹೀಗೆ ಆಚರಣೆ ಮಾಡಬೇಕು ಅಥವಾ ಏನಾದರೂ ಸರ್ಕಾರದಿಂದ ಸುತ್ತೋಲೆ ಆಗಿರ್ಬೋದು ಅಥವಾ ಸಮುದಾಯ ಮಟ್ಟದಲ್ಲಿ ಅಥವಾ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳಲ್ಲಿ ಏನಾದರೂ ವಿಶೇಷವಾಗಿ ಆಚರಣೆ ಮಾಡೋದುಂಟಾ ಸರ್? ವಿಶೇಷವಾಗಿ ಹೀಗೆ ಮಾಡಬೇಕು ಅಂತ ಏನಿಲ್ಲ. ಯೂಶಲಿ ಇದು ಡಾಕ್ಟರ್ಸ್ ಫ್ರೆಟರ್ನಿಟಿ ಮಧ್ಯದಲ್ಲೇ ಅವರವರಲ್ಲೇ ಏನಾದ್ರು ಕಾನ್ಫರೆನ್ಸು, ವರ್ಕ್ಶಾಪ್ಸ್ ಆ ಥರ ಆಗುತ್ತೆ. ಮತ್ತು ಯಾರಾದರೂ ಇದು ಉತ್ತಮ ಕಾರ್ಯ ಯಾರಾದರೂ ಮಾಡಿರ್ತಾರೆ ಅಥವಾ ಏನಾದರೂ ಆ ವರ್ಷದಲ್ಲಿ ಏನಾದರೂ ಸಾಧನೆ ಮಾಡಿರ್ತಾರೆ ಅಂದರೆ ಅವ್ರನ್ನ ಗೌರವಿಸಿ ಒಂದು ಸನ್ಮಾನ ಮಾಡೋದಕ್ಕೆ ಎಲ್ಲ ಆಗುತ್ತೆ. ಮತ್ತು ಕೆಲವು ಕಡೆ ಉಚಿತವಾಗಿ ಹೆಲ್ತ್ ಚೆಕಪ್, ಹೆಲ್ತ್ ಕ್ಯಾಂಪ್ಸ್ ಆ ಥರ ಎಲ್ಲ ಮಾಡುತ್ತೆ. ಈ ಥರ ಯಾವುದೋ ಅಫಿಷಿಯಲ್ ಆಗಿ ಹೀಗೆ ಆಚರಿಸ್ಬೇಕು ಅಂತಿಲ್ಲ. ಅದೊಂಥರ ನಮ್ಮ ಪೇಷಂಟ್ಸ್ನಿಂದ ನಾವೇನು ಎಕ್ಸ್ಪೆಕ್ಟ್ ಮಾಡಲ್ಲ. ನಮ್ಮ ಡಾಕ್ಟರ್ಸ್ ಮಧ್ಯದಲ್ಲೇ ಯೂಶಲಿ ಒಂದು ಸಣ್ಣ ಸೆಲೆಬ್ರೇಷನ್ ಅಂತ ಆಗೋದು ಮಾಮೂಲಾಗಿ. ಆ್ಯಕ್ಚುಲಿ ನಾನು ಈಗ ಹೊಸದಾಗಿ ಜಾಯ್ನ್ ಆಗಿರೋದ್ರಿಂದ ನನಗೂ ಅಷ್ಟು ಎಕ್ಸ್ಪೀರಿಯನ್ಸ್ ಇಲ್ಲ. ಬಟ್ ನಾವೇನು ಗಮನಿಸೋದಂದರೆ ಈ ದಿನನಿತ್ಯ ನಾವು ಪೇಷಂಟ್ನ ನೋಡ್ತಿರ್ತೀವಲ್ಲ, ಒಬ್ಬರು ಈ ಥರ ಬಂದು ತೊಂದರೆ ಇರ್ತಾರೆ, ಚಿಕಿತ್ಸೆ ಪಡ್ಕೊಂಡು ಹೋಗ್ತಾರೆ. ಮುಂದಿನ ಸತಿ ಏನಾದರೂ ಆದರೆ ನಮ್ಮ ಹತ್ರನೇ ಬರ್ತಾರೆ, ಅಥವಾ ಅವ್ರ ಫ್ಯಾಮಿಲಿಯಲ್ಲಿ ಯಾರಿಗಾದ್ರೂ ತೊಂದರೆ ಆಯಿತು ಅಂದರೆ ಅವರು ಇವ್ರು ಚೆನ್ನಾಗಿ ನೋಡ್ತಾರೆ ಹೋಗಿ ಅಂತ ನಮ್ಮ ಹತ್ರನೇ ಕಳಿಸ್ಕೊಡ್ತಾರಲ್ಲ. ನಮ್ಮ ಡಾಕ್ಟರ್ ಆಗಿ ನಮಗೆ ಅಷ್ಟೇ ನಾವು ಬಯಸೋದು ನಮ್ಮ ಪೇಷಂಟ್ಸಿಂದ. ಮತ್ತು ನಾವು ಏನು ಸಲಹೆ ಕೇಳ್ಕೊಡ್ತೀವಿ, ಇನ್ನು ಲೈಫ್ ಸ್ಟೈಲ್ ಚೇಂಜಸ್ ಆ ಥರ ಏನು ಸಜೆಸ್ಟ್ ಮಾಡ್ತೀವಿ, ಅದನ್ನು ಫಾಲೋ ಮಾಡಿದ್ರೆ ನಮ್ಮ ಡಾಕ್ಟರ್ಸ್ಗೆ ಅದಕ್ಕಿಂತ ಥ್ಯಾಂಕ್ಸ್ ಯಾವುದು ಬೇಕಾಗಿಲ್ಲ. ಸರ್, ತಾವು ಕೂಡ ನಮ್ಮ ಈ ಗ್ರಾಮೀಣ ಭಾಗದಲ್ಲಿ ವೈದ್ಯರಾಗಿ ಸಮುದಾಯ ಆರೋಗ್ಯ ಕೇಂದ್ರದಲ್ಲಿ ಸೇವೆಯನ್ನು ಸಲ್ಲಿಸ್ತಾ ಇದ್ದೀರಾ.
ತಮಗೆ ಹಲವಾರು ದಿನಗಳಿಂದ ಈ ಕೆಲಸವನ್ನು ಮಾಡ್ತಾ ಇರೋದ್ರಿಂದ ಈ ಕರ್ತವ್ಯದಲ್ಲಿ ತಮಗೆ ಹಲವಾರು ದಿನಗಳೊಂದಷ್ಟು ಅನುಭವ ಆಗಿರ್ಬೋದು, ಇಲ್ಲಿನ ಒಂದಷ್ಟು ಕಲಿಕೆ ಆಗಿರ್ಬೋದು, ತಮ್ಮ ಮೇಲೆ ಭಾಳಷ್ಟು ಪ್ರಭಾವ ಬೀರುತ್ತೆ ಸರ್. ಸ್ವತಃ ತಾವು ವೈದ್ಯರಾಗಿ ಈ ವೃತ್ತಿಯಲ್ಲಿ ಸೇವೆಯನ್ನು ಸಲ್ಲಿಸಿರಾಗಿರ್ಬೋದು, ಈ ವೃತ್ತಿಯನ್ನು ತಾವು ಆಯ್ಕೆ ಮಾಡಿಕೊಂಡು ಈ ವೃತ್ತಿ ಮುಖಾಂತರ ಒಂದು ಸಮುದಾಯದಲ್ಲಿ ತಮ್ಮದೇ ಆದಂಥ ಒಂದು ಸೇವೆಯನ್ನು ಮಾಡ್ತಿರೋಂಥದ್ದು ತಮಗೆ ಎಷ್ಟು ಖುಷಿಯಾಗಿದೆ ಸರ್? ಸಮುದಾಯದಲ್ಲಿ ತಮ್ಗೆ ಯಾವ ಥರ ಎಲ್ಲ ಅನುಭವ ಆಗ್ತಾ ಇದೆ ಸರ್? ಓದುವ ಟೈಮಲ್ಲಿ ಏನು ಟೆಕ್ಸ್ಟ್ ಬುಕ್ಕನ್ನು ನೋಡಿರ್ತೀವಿ ಅದೇ ಬೇರೆ ಜಗತ್ತು, ಇಲ್ಲಿ ಬಂದು ಕೆಲಸ ಮಾಡೋದು ನೋಡಿದಾಗ್ಲೇ ಬೇರೆ ಜಗತ್ತಿರುತ್ತೆ. ನಾವು ಮೇನ್ಲಿ ಇದು ಡಾಕ್ಟರ್ ಆಗಿ ಒಂದು ಸೆಲ್ಫ್ ಸ್ಯಾಟಿಸ್ಫ್ಯಾಕ್ಷನ್ ಅನ್ನೋದನ್ನ ಪಡ್ಕೋತೀವಿ. ಯಾಕಂದರೆ ನಾವು ಇಷ್ಟೊಂದು ಗಂಟೆಗಳ ಕಾಲ ಕೆಲಸ ಮಾಡಿರ್ತೀವಿ, ಅಷ್ಟು ದೂರದಿಂದ ಬಂದು ಕೆಲಸ ಮಾಡ್ತೀವಿ, ಅಥವಾ ಏನಾದ್ರು ಇಮರ್ಜೆನ್ಸಿ ಬಂತು ಅಂತ ಓವರ್ ಟೈಮ್ ಇರ್ತೀವಿ, ನೈಟ್ ಡ್ಯೂಟೀಸ್ ಎಲ್ಲ ಮಾಡ್ತಿರ್ತೀವಿ. ಆ ಮೊಮೆಂಟ್ನಲ್ಲಿ ನಮ್ಗೊಂಥರ ಅನಿಸುತ್ತೆ, ಅಯ್ಯೋ ಇಷ್ಟೊಂದೆಲ್ಲ ಕೆಲಸ ಇದೆ ಅಂತ. ಬಟ್ ಅದು ಮುಂದೆ ಅದೇ ಪೇಷಂಟು ಗುಣವಾಗಿ ವಾಪಸ್ ಬಂದು ನಮ್ಮನ್ನು ನೋಡ್ತಾರೆ, ಅಥವಾ ಈ ಥರ ಒಂದು ಚೆನ್ನಾಗಿ ಕೆಲಸ ಮಾಡಿ ಒಂದು ಒಳ್ಳೆ ಪ್ರೊಸೀಜರ್ ಆಗುತ್ತೆ, ಒಂದು ಒಳ್ಳೆ ಆಪ್ರೇಷನ್ ಆಗುತ್ತೆ, ಒಂದು ಕ್ರಿಟಿಕಲ್ ಆಗಿರೋ ಬಂದು ಕೇಸು ಗುಣವಾಗಿ ವಾಪಸ್ ನಡ್ಕೊಂಡು ಹೋಗ್ತಾರೆ ಮನೆಗೆ. ಅಂಥದ್ದು ನೋಡಿ ನಮಗೊಂದು ಸ್ಯಾಟಿಸ್ಫ್ಯಾಕ್ಷನ್ ಅನಿಸುತ್ತಲ್ಲ, ಅದು ಬೇರೆ ಯಾವ ಫೀಲ್ಡಲ್ಲೂ ಆ ಥರ ಸಿಗಲ್ಲ ಅಂತ ನನ್ನ ಭಾವನೆ. ಮತ್ತು ಇನ್ನೊಂದೇನೆಂದರೆ, ಈ ಥರ ರಿಮೋಟ್ ಏರಿಯಾ ಇಲ್ಲಿ ಪಬ್ಲಿಕ್ ಹೆಲ್ತ್ನಲ್ಲಿ ಕೆಲಸ ಮಾಡಿರೋದ್ರಿಂದ ನನ್ನ ಎಕ್ಸ್ಪೀರಿಯೆನ್ಸ್ ಏನಂದರೆ, ಇದು ಎಸ್ಪೆಷಲಿ ಈ ಥರ ರಿಮೋಟ್ ಏರಿಯಾಸಲ್ಲಿ ಹಾಡಿಗಳು ಅಂಥವೆಲ್ಲ ಜಾಗದಲ್ಲಿ ಎಷ್ಟು ಕಷ್ಟಗಳು ಅನುಭವಿಸ್ತಾರೆ. ಇದನ್ನೆಲ್ಲ ನೋಡಿ ಅಂದರೆ ಜನರಿಗೆ ಇನ್ನೂ ಇಷ್ಟೊಂದು ಅರಿವು ಇರೋದಿಲ್ಲ. ಯಾಕಂದರೆ ನಾನು ಈ ವೃತ್ತಿಗೆ ಬಂದು ಇಲ್ಲಿ ಕೆಲಸ ಮಾಡುವವರೆಗೂ ನನಗೂ ಅಷ್ಟೊಂದು ಅರ್ಥ ಆಗಿರಲಿಲ್ಲ ಇಲ್ಲೆಲ್ಲ ಎಷ್ಟೊಂದು ತೊಂದರೆಗಳಿರುತ್ತಂತ. ಸೊ ಅದಕ್ಕೋಸ್ಕರ ಇವ್ರ ತೊಂದರೆಗಳದ್ದು ಒಂದು ಜನರಿಗೆ ಅರಿವು ಬರಲಿ ಅಂತ ಅದೊಂದು ನಂದು ಬಯಕೆ. ಯಾಕಂದರೆ ಕೆಲವು ಕಡೆ ನೋಡ್ತೀವಿ ನಾವು, ರೋಡ್ಗಳು ತುಂಬ ಕೆಟ್ಟದಾಗಿರುತ್ತೆ, ಅವರ ಊರಿಗೆ ಹೋಗುವ ದಾರಿನಲ್ಲೇ ಒಂದು ಹೊಳೆ ಆ ಥರ ಹರಿತಾ ಇರುತ್ತೆ. ಹಿಂದಿನ ದಿನ ಜೋರಾಗಿ ಮಳೆ ಬಂದುಬಿಡ್ತು ಅಂದರೆ ಗಾಡಿನೂ ಹೋಗೋಕ್ಕಾಗಲ್ಲ, ಮನುಷ್ಯರೂ ಸುಮಾರು ಒಂದು ಮಂಡಿಯಷ್ಟು ಎತ್ತರ ನೀರು ಅಥವಾ ಅದಕ್ಕಿಂತ ಮೇಲೂ ಬರುತ್ತೆ, ಅದರಲ್ಲಿ ನಡ್ಕೊಂಡು ಹೋಗಬೇಕಾಗುತ್ತೆ ಊರಿಂದ ಹೊರಗೆ ಆಚೆ ಬರಬೇಕು ಅಂದರೆ. ಇಂಥ ಜಾಗಗಳಲ್ಲಿ ಅವ್ರಿಗೆ ಬಸ್ಸಿನ ವ್ಯವಸ್ಥೆ ಇರಲ್ಲ, ರೋಡ್ಗಳ ವ್ಯವಸ್ಥೆ ಇರಲ್ಲ. ಸೊ ಇಂಥದನ್ನೆಲ್ಲ ಒಂದು ಅರಿವು ಮೂಡಿಸಿ ಇವ್ರದ್ದು ಆರೋಗ್ಯ ಚೆನ್ನಾಗಿ, ಬರೀ ಅವರ ಪಬ್ಲಿಕ್ ಹೆಲ್ತ್ ಪ್ರೋಗ್ರಾಮ್ಸ್ ಅವ್ರಿಗೆ ಟಾರ್ಗೆಟ್ ಮಾಡ್ತಾರೆ. ಅದರಲ್ಲಿ ಬರೀ ಆರೋಗ್ಯ ಪತ್ತೆ ಹಚ್ಚೋದು ಮತ್ತು ಆರ್ಥಿಕ ಸಹಾಯ ನೀಡುವುದಲ್ಲದೆ ಈ ಥರ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಆಗಲಿ, ರೋಡ್ ಆಕ್ಸೆಸ್ ಆಗಲಿ, ಇಂಥದ್ರದ್ದು ಮತ್ತು ವಿದ್ಯುತ್ತು ಮತ್ತು ನೀರು, ಇಂಥದ್ರದ್ದೆಲ್ಲ ಸಹಾಯ ದೊರಕ್ತು ಅಂದರೆ ಇವರ ಆರೋಗ್ಯಕ್ಕೆ ತುಂಬ ದೊಡ್ಡ ಪ್ರಭಾವ ಬೀರುತ್ತೆ ಅಂತ. ಅದೊಂದು ನಾನು ಇಲ್ಲಿ ಬಂದಮೇಲೆ ನನಗೆ ಅರಿವು ಆಗಿರೋದು, ಮತ್ತು ಜನರಿಗೂ ಇದೊಂದು ತಿಳುವಳಿಕೆ ಇರಲಿ ಅಂತ ಅದೊಂದು ನಾನು ಬಯಸ್ತೀನಿ. ಸರ್, ತಾವು ಕಳೆದ 1-1.5 ವರ್ಷಗಳಿಂದ ನಮ್ಮ ಸರಗೂರು ತಾಲೂಕಿನಲ್ಲಿ, ಅದರಲ್ಲೂ ಕಾಡಂಚಿನ ಗ್ರಾಮಗಳಿರುವಂಥ ಒಂದು ಸಮುದಾಯ ಆರೋಗ್ಯ ಕೇಂದ್ರದಲ್ಲಿ ತಾವು ಕೆಲಸ ಮಾಡ್ತಾ ಇದ್ದೀರಾ. ಅಲ್ಲಿ ಭಾಳಷ್ಟು ಗ್ರಾಮೀಣ ಭಾಗದ ಸಾರ್ವಜನಿಕರು ಬರೋದಾಗಿರ್ಬೋದು, ವಿಶೇಷವಾಗಿ ಆದಿವಾಸಿಗಳು ನಿಮ್ಮ ಸಮುದಾಯ ಕೇಂದ್ರಕ್ಕೆ ಬಂದು ಆರೋಗ್ಯ ಚಿಕಿತ್ಸೆಯನ್ನು ಪಡ್ಕೊಳ್ಳೋದಾಗಿರ್ಬೋದು, ಇದನ್ನೆಲ್ಲ ಮಾಡ್ತಾ ಇದೆ ಸರ್. ಈ ಸಂದರ್ಭದಲ್ಲಿ ತಮಗೆ ಈ ಭಾಗದಲ್ಲಿ ಏನಾದರೂ ಈ ವೃತ್ತಿಯನ್ನು ಸಲ್ಲಿಸೋ ಟೈಮಲ್ಲಿ ಏನಾದರೂ ಸವಾಲುಗಳು ಎದುರಾಗಿದ್ದುಂಟಾ, ಅಥವಾ ಸಾರ್ವಜನಿಕರಿಗೆ ಏನಾದರೂ ಸವಾಲಾಗಿ ಎದುರಾಗಿದ್ದುಂಟಾ, ಅದನ್ನೇ ಯಾವ ರೀತಿ ಎಲ್ಲ ಬಗೆಹರಿಸ್ಕೊಂಡು ಈ ವೃತ್ತಿಯನ್ನು ಮಾಡ್ತಾ ಬರ್ತಾ ಇದ್ದೀರಾ ಸರ್? ಅಟ್ಲೀಸ್ಟ್ ನನ್ನ ಎಕ್ಸ್ಪೀರಿಯೆನ್ಸಲ್ಲಿ ಯಾವುದೋ ಆ ಥರ ತೊಂದರೆಗಳಾಗಿಲ್ಲ. ಬಟ್ ಈ ಥರ ದಿನನಿತ್ಯದಲ್ಲಿ ನಮ್ಮದು ಒಂದು ಸಣ್ಣ ಎಕ್ಸ್ಪೀರಿಯೆನ್ಸಲ್ಲಿ ನಾನೇನು ಕಲ್ತಿರೋದು, ಮತ್ತು ನಮ್ಮ ಬೇರೆಯವ್ರಿಗೆ ಬರೋವ್ರಿಗೂ ಏನು ಈ ಥರ ಅಡ್ವೈಸ್ ಕೊಡ್ತೀನಿ ಅಂದರೆ, ನಾವು ಟೆಕ್ಸ್ಟ್ ಬುಕ್ಕಲ್ಲಿ ಏನು ಓದಿರ್ತೀವಿ ಅದೇ ಇಲ್ಲಿ ಫಾಲೋ ಮಾಡೋಕ್ಕಾಗಲ್ಲ. ಸೊ ಸ್ಟಾರ್ಟಿಂಗಲ್ಲಿ ನನಗೂ ಇಲ್ಲಿಗೆ ಸೇರಿದ ಮೇಲೆ ನಮ್ಗೆ ಅನಿಸುತ್ತೆ, ಸ್ಟಾರ್ಟಿಂಗಲ್ಲಿ ನಾವು ಓದುವಾಗ ಈ ಥರ ಕಾಯಿಲೆಗೆ ಹೀಗೆ ಚಿಕಿತ್ಸೆ ಕೊಡಬೇಕು, ಈ ಥರ ಔಷಧಿ ಹಾಕಬೇಕು, ಈ ಥರ ಸಪೋರ್ಟ್ ಸ್ಪ್ಲಿಂಟ್ ಕೊಡಬೇಕು, ಈ ಥರ ಆಪ್ರೇಷನ್ ಮಾಡಬೇಕು ಅಂತೆಲ್ಲ ಓದಿರ್ತೀವಿ. ನಾವು ಓದುವಾಗ ಅಲ್ಲಿ ದೊಡ್ಡ ಆಸ್ಪತ್ರೆಯಲ್ಲೆಲ್ಲ ಈ ಥರ ಪ್ರೊಸೀಜರ್ಸ್ ಮಾಡಿರ್ತೀವಿ. ಬಟ್ ಈ ಥರ ರಿಮೋಟ್ ಏರಿಯಾಸ್ ಬಂದು ಇಲ್ಲಿ ಕೆಲಸ ಮಾಡುವಾಗ ಒಂದು ಬೇಸರ ಆಗುತ್ತೆ. ಯಾಕಂದರೆ ನಾವು ಏನು ಓದಿರ್ತೀವಿ ಆ ಬೆಸ್ಟ್ ಟ್ರೀಟ್ಮೆಂಟ್ ಕೊಡೋದಕ್ಕೋಸ್ಕರ ನಮ್ಮಲ್ಲಿ ಸೌಲಭ್ಯ ಇರುವುದಿಲ್ಲ. ಅದರಿಂದ ಒಂಥರ ಸ್ಟಾರ್ಟಿಂಗಲ್ಲಿ ಸ್ವಲ್ಪ ಬೇಸರ ಆಗುತ್ತೆ. ಸೊ ಅದರದ್ದೊಂದು ಚಾಲೆಂಜ್ ಫೇಸ್ ಮಾಡಿದ್ದೀನಿ ಒಂದು ಪರ್ಸ್ನಲ್ ಲೆವೆಲಲ್ಲಿ. ಅದು ಬಿಟ್ಟರೆ ನಮ್ಮ ಇನ್ನೊಂದು ಕಲ್ತಿರೋದೇನೆಂದರೆ, ಪೇಷಂಟ್ ಒಂದು ಕೇಸ್ ಏನು ನೋಡಿರ್ತೀವಿ ಅದನ್ನೇ ತಕ್ಕಂಗೆ ಇದು ಹೀಗಿದ್ರೆ ಈ ಥರ ಕೊಡಬೇಕು ಅಂತ ಬುಕ್ಕನ್ನು ನೋಡಿಕೊಂಡು ಮಾಡೋಕ್ಕಾಗಲ್ಲ. ಇಲ್ಲಿ ಬಂದಮೇಲೆ ನಾವೇನು ಕಲಿತೀವಿ, ಒಬ್ಬೊಬ್ಬರು ಪೇಷಂಟೂ ಅವ್ರವ್ರದ್ದೇ ಒಂದು ಇಂಡಿವಿಜುವಲ್ ಎಕ್ಸ್ಪೀರಿಯೆನ್ಸ್ ಇರುತ್ತೆ, ಅವ್ರದ್ದೇ ಇಂಡಿವಿಜುವಲ್ ರೆಸ್ಪಾನ್ಸ್ ಇರುತ್ತೆ.
ಚಿಕಿತ್ಸೆಯ ರೆಸ್ಪಾನ್ಸು ಆಗಿರ್ಬೋದು, ನಾವು ನಡವಳಿಕೆ ಮತ್ತು ಏನು ಪ್ಲೆಸಿಬೋ ಎಫೆಕ್ಟ್ ಅಂತ ಹೇಳ್ತೀವಿ ಆ ಥರ ರೆಸ್ಪಾನ್ಸನ್ನು ನೀವು ಅದು ಹೆಂಗೆ ಉಪಯೋಗಿಸ್ಕೋಬೇಕು ಅದನ್ನೆಲ್ಲ ಕಲಿಬೇಕಾಗತ್ತೆ. ಮೇನ್ಲಿ ಅದು ಪೇಷಂಟ್ ಕಮ್ಯುನಿಕೇಷನ್ ಆ ಥರ ಮಾಡಬೇಕು. ಪ್ರತಿಯೊಬ್ಬ ವ್ಯಕ್ತಿನೂ ಒಂದು ಯೂನಿಕ್ ಕೇಸಾಗಿ ನೋಡಬೇಕಾಗತ್ತೆ. ಸೊ ನಾವು ಎಲ್ಲರಿಗೂ ಒಂದೇ ಥರ ನೋಡ್ತೀವಿ ಅಂತ ಆ ಥರ ಫಾಲೋ ಮಾಡೋದಕ್ಕಾಗಲ್ಲ. ಇದೊಂದು ನಾನು ಬಂದಾಗ ಇಲ್ಲಿ ಬಂದು ಕಲ್ತಿರೋದು. ಸರ್, ಹಾಗೆಯೇ ಪ್ರಸ್ತುತ ದಿನಗಳಲ್ಲಿ ಈಗ ಶಿಕ್ಷಣವನ್ನು ಪಡೀತಿರುವಂಥ ವಿದ್ಯಾರ್ಥಿಗಳು ಭಾಳಷ್ಟು ಜನ ತಾನು ವೈದ್ಯರಾಗಿ ಸಮುದಾಯದಲ್ಲಿ ಒಂದು ಆರೋಗ್ಯ ಸೇವೆಯನ್ನು ಸಲ್ಲಿಸಬೇಕು, ನನ್ನದೇ ಆದಂಥ ಒಂದಷ್ಟು ಕಾರ್ಯಕ್ಷೇತ್ರದಲ್ಲಿ ಒಂದಷ್ಟು ಕೆಲಸ ಕಾರ್ಯಗಳನ್ನು ಮಾಡಬೇಕು ಅಂತ ಭಾಳಷ್ಟು ಯುವ ವಿದ್ಯಾರ್ಥಿಗಳು ತಮ್ಮ ಕನಸನ್ನು ಕಟ್ಕೊಂಡಿರ್ತಾರೆ. ಸರ್, ತಾವು ಕೂಡ ಒಬ್ಬ ಯುವ ವೈದ್ಯರಾಗಿ ನಮ್ಮ ಗ್ರಾಮೀಣ ಭಾಗದಲ್ಲಿ ಒಂದು ಸರ್ಕಾರಿ ಸಮುದಾಯ ಆರೋಗ್ಯ ಕೇಂದ್ರದಲ್ಲಿ ತಮ್ಮ ಒಂದು ನಿಸ್ವಾರ್ಥ ಸೇವೆಯನ್ನು ಸಲ್ಲಿಸ್ತಾ ಬರ್ತಾ ಇದ್ದಾರೆ. ಸರ್, ಈ ನಿಟ್ಟಿನಲ್ಲಿ ಮುಂಬರುವಂಥ ವಿದ್ಯಾರ್ಥಿಗಳಿಗೆ ಈ ಒಂದು ವೈದ್ಯ ಕ್ಷೇತ್ರವನ್ನು ಆರಿಸ್ಕೊಳ್ಳೋ ನಿಟ್ಟಲಾಗಿರ್ಬೋದು, ವೈದ್ಯರಾಗಿ ಒಂದು ವೃತ್ತಿಯನ್ನು ಮಾಡೋ ನಿಟ್ಟಲಾಗಿರ್ಬೋದು, ಅವರಿಗೆ ತಮ್ಮ ಒಂದು ಅನುಭವದ ಪ್ರಕಾರ ಏನೆಲ್ಲ ಸಲಹೆ ಕೊಡೋಕ್ಕೆ ಇಷ್ಟಪಡ್ತೀರಾ ಸರ್? ಈ ಫೀಲ್ಡಲ್ಲಿ ನೀವು ನೋಡುವಂಥ ತೊಂದರೆಗಳು ಬೇರೆ ಎಲ್ಲೂ ನೋಡೋದಿಲ್ಲ, ಮತ್ತು ಈ ಫೀಲ್ಡ್ನಲ್ಲಿ ನಿಮಗೆ ಸಿಗುವಂಥ ಸ್ಯಾಟಿಸ್ಫ್ಯಾಕ್ಷನ್ ಬೇರೆ ಯಾವ ಫೀಲ್ಡ್ನಲ್ಲೂ ತೃಪ್ತಿ ನಿಮಗೆ ಯಾವುದು ಬೇರೆ ಫೀಲ್ಡಲ್ಲಿ ಸಿಗೋದಿಲ್ಲ. ಯಾಕಂದರೆ ಇದು ನಮ್ಮ ಸೆಲ್ಫ್ ಇಂಟ್ರೆಸ್ಟಿಂದ ಮಾಡುವಂಥದ್ದು, ನಮ್ಮ ಸೆಲ್ಫ್ ಸ್ಯಾಟಿಸ್ಫ್ಯಾಕ್ಷನ್ ಇರಬೇಕು. ಯಾಕಂದರೆ ಇದು ನಾವು ಒಂದು ಹೇಳ್ತಾರೆ, ಬೀಯಿಂಗ್ ಅ ಡಾಕ್ಟರ್ ಇಸ್ ಅ ಥ್ಯಾಂಕ್ಲೆಸ್ ಜಾಬ್ ಅಂತಾರೆ. ಅಂದರೆ ಪೇಷಂಟ್ಸು ಅವರ ಕಷ್ಟದಲ್ಲಿರ್ತಾರೆ, ಅವ್ರು ನರಳುತ್ತಿರ್ತಾರೆ. ಸೊ ಅವರಿಂದ ನಾವು ಸ್ಪೆಷಲ್ ಟ್ರೀಟ್ಮೆಂಟನ್ನು ಎಕ್ಸ್ಪೆಕ್ಟ್ ಮಾಡೋದಕ್ಕಾಗಲ್ಲ. ಸೊ ಆ ಒಂದು ದೃಷ್ಟಿ ಇರುತ್ತೆ. ನೀವು ಡಾಕ್ಟರ್ ಡ್ಯೂಟಿ ಸೇರೋದಕ್ಕೆ ಮುಂಚೆ ಇದೊಂದು ನೋಬಲ್ ಕೆಲಸ, ನಮ್ದು ಅಷ್ಟು ಡಾಕ್ಟರ್ ಕೆಲಸ ಮಾಡ್ತೀವಿ ಅಂದರೆ ನಮ್ಗೆ ಒಂಥರ ಒಳ್ಳೆ ಕರ್ಮ ಇರುತ್ತೆ, ಒಳ್ಳೆ ಪುಣ್ಯ ಇರುತ್ತೆ. ಆ ದೃಷ್ಟಿಲಿ ಬರ್ತಿರಲ್ಲ. ಅದು ಇರುತ್ತೆ ಹೌದು, ಬಟ್ ಅದಕ್ಕೋಸ್ಕರ ನಾವು ಅಷ್ಟೇ ಶ್ರಮನೂ ಪಡಬೇಕಾಗತ್ತೆ. ಸೊ ಅದೊಂದು ಆ ಶ್ರಮನ ಹಾಕಿ ಫಲವನ್ನು ಪಡೆಯುವಂಥ ಮನಸ್ಸನ್ನು ಇಟ್ಕೊಂಡು ಈ ಫೀಲ್ಡಿಗೆ ಬಂದರೆ ನೀವು ತುಂಬ ಖುಷಿಯಾಗಿರ್ತೀರ ಅಂತ ಹೇಳ್ತೀನಿ. ಭಾಳ ಸಂತೋಷ ಸರ್. ಸಾಕಷ್ಟು ವಿಚಾರಗಳನ್ನು ರಾಷ್ಟ್ರೀಯ ವೈದ್ಯ ದಿನಾಚರಣೆ ಕುರಿತು ಹಾಗೆಯೇ ವೈದ್ಯ ವೃತ್ತಿಯ ಮಹತ್ವವನ್ನು ಕುರಿತು ಮಾಹಿತಿಯನ್ನು ಹಂಚ್ಕೊಳ್ತಾ ಬಂದ್ರಿ. ಈಗ ಕಾರ್ಯಕ್ರಮದ ಕೊನೆಯದಾಗಿ ತಮ್ಮ ಮಾತುಗಳನ್ನು ಕೇಳ್ತಾರಂತ ನಮ್ಮ ಜನಧ್ವನಿ ಕೇಳುಗರಿಗಾಗಿರ್ಬೋದು, ಸಮುದಾಯದ ಜನತೆಗೆ ಈ ರಾಷ್ಟ್ರೀಯ ವೈದ್ಯರ ದಿನಾಚರಣೆಯ ದಿನ ಏನು ಸಂದೇಶವನ್ನು ಕೊಡೋದಕ್ಕೆ ಇಷ್ಟಪಡ್ತೀರಾ ಸರ್? ಅದೇ ಮೇನ್ ಸಂದೇಶ ನಾನು ಕೊಡುವುದೇನೆಂದರೆ, ಅದೇ ಡಾಕ್ಟರ್ಸ್ ಆಗಿ ನಾವು ಮಾಮೂಲಿ ಒಬ್ಬ ಮನುಷ್ಯನಿಗೆ ಏನೇನು ತೊಂದರೆಗಳಿರ್ತವೆ, ನಮಗೂ ಹುಷಾರು ತಪ್ಪುತ್ತೆ, ನಮಗೂ ಹೊಟ್ಟೆ ಹಸುವಾಗುತ್ತೆ, ಈ ಥರ ಎಲ್ಲ ಎಕ್ಸ್ಪೀರಿಯೆನ್ಸ್ ನಮಗೂ ಇರುತ್ತಲ್ಲ. ಆ ದೃಷ್ಟಿ ಅಂದರೆ ಪೇಷಂಟ್ಸ್ ಅವ್ರ ತೊಂದರೆಯಲ್ಲಿ ನರಳ್ಕೊಂಡು ಬರ್ತಿರ್ತಾರೆ. ಆ ಟೈಮ್ನಲ್ಲಿ ಅವ್ರಿಗೂ ಈ ಥರ ಯೋಚನೆ ಮಾಡುವ ಮನಸ್ಸಿರೋದಿಲ್ಲ. ಸೊ ಇದರದೊಂದು ದೃಷ್ಟಿ ಇಟ್ಕೊಂಡಿರಲಿ ಅಂತ ಈ ವರ್ಷದ ಘೋಷವಾಕ್ಯ ಅದಕ್ಕೆ ಸಂಬಂಧಪಟ್ಟಾಗೆ ಒಂದು ಫೈನಲ್ ಮೆಸೇಜ್ ಹೇಳ್ತೀನಿ ಅಷ್ಟೇ. ಅದು ಬಿಟ್ಟರೆ ನೀವು ಏನೇ ತೊಂದರೆ ಅಂದ್ಕೊಂಡು ನಮ್ಮ ಹತ್ರ ಬರ್ತೀರಾ ಅಂದರೂ ನಾವು ಯಾರೂ ಬೇಜಾರು ಮಾಡ್ಕೊಳ್ಳಲ್ಲ. ನೀವು ನಮ್ಮ ಹತ್ರ ಯಾಕೆ ಬರ್ತೀರಾ ಅಂತ ನಾವು ಯಾವತ್ತೂ ಬೇಸರ ಇರಲ್ಲ. ಯಾಕಂದರೆ ಯಾರಾದರೂ ಪೇಷಂಟ್ ತೊಂದರೆ ಇದೆ, ಇವ್ರ ಹತ್ರನೇ ಹೋಗ್ತೀನಿ ಅಂದ್ಕೊಂಡು ನಮ್ಮ ಹತ್ರ ಬಂದರೆ ನಮ್ಗೆ ಖುಷಿ ಆಗುತ್ತೆ. ಸೊ ನೀವೇನಾದ್ರು ಈ ಥರ ತೊಂದರೆ ಇದೆ, ಡಾಕ್ಟ್ರ್ ಏನು ಅಂದ್ಕೋತಾರೆ ಅಥವಾ ಅವ್ರು ನೋಡಿ ಏನು ಅಂದ್ಕೋತಾರೆ ಅಥವಾ ಈ ಥರ ಒಂದು ಭಯ ಅಥವಾ ಮುಜುಗರ ಇಲ್ಲದೆ ನಮ್ಮ ಹತ್ರ ಬನ್ನಿ, ನಾವು ಏನೇ ತೊಂದರೆ ಇದ್ರೂ ನೋಡ್ತೀವಿ, ನಮ್ಮ ಕೈಲಾದ ಟ್ರೀಟ್ಮೆಂಟ್ ಕೊಡ್ತೀವಿ. ಮುಜುಗರ ಪಟ್ಕೊಂಡು ಅಥವಾ ಭಯ ಪಟ್ಕೊಂಡು ತೋರಿಸ್ತೇನೆ, ಒಂದು ಸಮಸ್ಯೆ ಹಂಗೆ ಬೆಳೀತಾ ಇನ್ನೂ ದೊಡ್ಡ ಸಮಸ್ಯೆ ಆಗೋವರೆಗೂ ಬಿಡಬೇಡಿ ಅಂತ ಅದೊಂದು ಕೋರಿಕೆ ಕೇಳ್ತೀನಿ ಅಷ್ಟೇ ನಮ್ಮ ಪಬ್ಲಿಕ್ಕಿಂದ. ಸರ್, ಭಾಳ ಸಂತೋಷ. ಇಷ್ಟೊತ್ತು ನಮ್ಮ ರಾಷ್ಟ್ರೀಯ ವೈದ್ಯರ ದಿನದ ವಿಶೇಷ ಕಾರ್ಯಕ್ರಮದಲ್ಲಿ ತಾವು ಭಾಗವಹಿಸಿ ಈ ರಾಷ್ಟ್ರೀಯ ವೈದ್ಯರ ದಿನಾಚರಣೆ ಹಿನ್ನೆಲೆ ಆಗಿರ್ಬೋದು, ಇದನ್ನು ಯಾವಾಗಲಿಂದ ನಾವು ಆಚರಣೆ ಮಾಡ್ಕೊಂಡು ಬರ್ತಾ ಇದ್ದೀವಿ, ಇದರ ಗುರಿ ಉದ್ದೇಶಗಳಾಗಿರ್ಬೋದು, ಹಾಗೆಯೇ ಜುಲೈ 1ರಂದೇ ಈ ರಾಷ್ಟ್ರೀಯ ದಿನಾಚರಣೆಯನ್ನು ಹೇಗೆ ಮಾಡ್ತಾ ಬರ್ತಾ ಇದ್ದೀವಿ, ವೈದ್ಯರಾಗಿ ಹಾಗೂ ಒಂದು ರಾಜ್ಯದ ಮುಖ್ಯಮಂತ್ರಿಯಾಗಿ ಡಾಕ್ಟರ್ ಬಿಧನ್ ಚಂದ್ರ ರಾಯ್ ಅಥವಾ BC ರಾಯ್ರವರ ಒಂದು ಆರೋಗ್ಯ ಕ್ಷೇತ್ರದ ಕೊಡುಗೆಗಳಾಗಿರ್ಬೋದು, ಈ ರಾಷ್ಟ್ರೀಯ ವೈದ್ಯರ ದಿನದ ಅರಿವಿನ ಮಹತ್ವ, ಇದರ ಪ್ರಾಮುಖ್ಯತೆ ಆಗಿರ್ಬೋದು, ಈ ವರ್ಷದ ಘೋಷವಾಕ್ಯ, ಸ್ವತಃ ತಾವು ವೈದ್ಯರಾಗಿ ಈ ವೈದ್ಯ ವೃತ್ತಿಯಲ್ಲಿನ ಸೇವೆಯ ಅನುಭವ ಆಗಿರ್ಬೋದು, ಇಲ್ಲಿ ಎದುರಾಗುವಂಥ ಸವಾಲುಗಳನ್ನು ತಾವು ಯಾವ ರೀತಿಯಲ್ಲಿ ಎದುರಿಸ್ಕೊಂಡು ವೃತ್ತಿಯಲ್ಲಿ ಒಂದು ತೃಪ್ತಿಯನ್ನು ಕಾಣ್ತಾ ಬರ್ತಾ ಇದ್ರು ಅನ್ನೋದು ಕುರಿತು, ಮುಂಬರುವಂಥ ಯುವ ವೈದ್ಯರುಗಳು ಯಾವ ರೀತಿಯಾದಂಥ ಕ್ರಮಗಳನ್ನು ಅನುಸರಿಸ್ತಾರೆ, ಯಾವುದೇ ಒಂದು ಕ್ಷೇತ್ರದಲ್ಲಿ ಅಥವಾ ಯಾವುದೇ ಒಂದು ಪ್ರದೇಶದಲ್ಲಿ ಒಂದು ಈ ವೈದ್ಯ ವೃತ್ತಿಯನ್ನು ಒಂದು ಸುಲಭವಾಗಿ ನಾವು ಮಾಡ್ಬೋದು ಅನ್ನೋದು ಕುರಿತು ಭಾಳಷ್ಟು ಉಪಯುಕ್ತ ಹಾಗೂ ಸ್ಫೂರ್ತಿದಾಯಕ ಮಾಹಿತಿಗಳನ್ನು ಒಳಗೊಂಡಂತೆ ತಮ್ಮ ಅನುಭವವನ್ನು ಇಂದಿನ ನಮ್ಮ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಹಂಚಿಕೊಂಡಿದ್ದಕ್ಕೆ ತಮಗೆ ತುಂಬ ಹೃದಯದ ಧನ್ಯವಾದಗಳನ್ನ ತಿಳಿಸೋದಕ್ಕೆ ಇಷ್ಟಪಡ್ತೀನಿ ಸರ್.
ಥ್ಯಾಂಕ್ ಯು ವೆರಿ ಮಚ್. ಹಾಗೆ ನನ್ನಿಂದನೂ ಒಂದು ಫೈನಲ್ ನೋಟ್ ನಿಮ್ಮ ಸಂಸ್ಥೆಯಿಂದ ವಿವೇಕಾನಂದ ಆಸ್ಪತ್ರೆ ಆಗಿರ್ಬೋದು, ಸ್ವಾಮಿ ವಿವೇಕಾನಂದ ಯೂತ್ ಮೂವ್ಮೆಂಟ್ ಆಗಿರ್ಬೋದು, ನೀವು ನೀಡುವ ಸೇವೆಯನ್ನು ನಾವು ಡಾಕ್ಟರ್ ಆಗಿ ನೋಡಿದ್ದೀನಿ, ಜೊತೆಗೆ ಪೇಷಂಟ್ ಆಗಿನೂ ನೋಡಿದ್ದೀನಿ. ಇಷ್ಟೊಂದು ಉತ್ತಮ ಸೇವೆ ನೀಡುವುದು ನೀವು ಬೇರೆ ಯಾವ ಇನ್ಸ್ಟಿಟ್ಯೂಷನ್ನು, ಬೇರೆ ಯಾವ ಸಂಸ್ಥೆಗಳಲ್ಲೂ ಈ ಥರ ನೋಡಿಲ್ಲ. ಇಂಥ ಕೆಲಸ ನಾನು ಎಲ್ಲೂ ನೋಡಿಲ್ಲ. ಇಟ್ಸ್ ಒನ್ ಇನ್ ಅ ಮಿಲಿಯನ್ ಆ ಥರ ಹೇಳ್ಬೋದು. ಸೊ ಅದಕ್ಕೋಸ್ಕರ ನಿಮ್ಮ ಕೆಲಸ, ನಿಮ್ಮ ಸಂಸ್ಥೆ ಮೇಲೆ ಹೆಮ್ಮೆಯಿಂದ ಹೀಗೆ ಕಂಟಿನ್ಯೂ ಮಾಡಿ. ನಿಮ್ಮಿಂದ ತುಂಬ ಜನಕ್ಕೆ ಹೆಲ್ಪ್ ಆಗ್ತಿದೆ. ಅದೊಂದು ಫೈನಲ್ ಒಂದು ಥ್ಯಾಂಕ್ ಯು ಅಂತ ಹೇಳ್ತೀನಿ ನಿಮಗೆ. ನಮ್ಮ ತಾಲೂಕಿನ ಈ ಗ್ರಾಮೀಣ ಭಾಗದ ಸಾರ್ವಜನಿಕರಿಗೆ ನಿಮ್ಮ ಈ ಸೇವೆ ಮುಂದುವರಲಿ ಸರ್. ನಿಮಗೆ ಈ ಕ್ಷೇತ್ರದಲ್ಲಿ ಮುಂದಿನ ಭವಿಷ್ಯದಲ್ಲಿ ಯಶಸ್ಸು ಸಿಗಲಿ ಅಂತ ಆಶಿಸ್ತಾ ಮತ್ತೊಮ್ಮೆ ರಾಷ್ಟ್ರೀಯ ವೈದ್ಯರ ದಿನದ ಶುಭಾಶಯಗಳನ್ನು ತಿಳಿಸುತ್ತಾ ಇಲ್ಲಿಗೆ ಇವತ್ತಿನ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡ್ತಿದ್ದೀನಿ ಸರ್. ಥ್ಯಾಂಕ್ ಯು. ಪ್ರಿಯ ಕೇಳಿದರೆ, ಇದುವರೆಗೂ ನೀವು ಕೇಳ್ತಾ ಇದ್ದೀರಿ ರಾಷ್ಟ್ರೀಯ ವೈದ್ಯರ ದಿನದ ವಿಶೇಷ ಕಾರ್ಯಕ್ರಮದಲ್ಲಿ ರಾಷ್ಟ್ರೀಯ ವೈದ್ಯರ ದಿನದ ಹಿನ್ನೆಲೆ ಆಗಿರ್ಬೋದು, ಅದರ ಗುರಿ ಉದ್ದೇಶಗಳು, ಈ ವರ್ಷದ ಘೋಷವಾಕ್ಯ ಆಗಿರ್ಬೋದು, ಹಾಗೆಯೇ ವೈದ್ಯ ವೃತ್ತಿಯ ಮಹತ್ವ ಆಗಿರ್ಬೋದು, ವೈದ್ಯರ ದಿನದ ಆಚರಣೆಯ ಪ್ರಾಮುಖ್ಯತೆ ಆಗಿರ್ಬೋದು, ವೈದ್ಯ ವೃತ್ತಿಯಲ್ಲಿನ ಒಂದು ಸೇವೆಯ ಮನೋಭಾವ ಹಾಗೂ ತೃಪ್ತಿ, ಈ ಎಲ್ಲ ವಿಚಾರಗಳ ಕುರಿತು ಸಾಕಷ್ಟು ಮಾಹಿತಿಯನ್ನು ಹಾಗೂ ಒಂದಷ್ಟು ಸ್ಫೂರ್ತಿದಾಯಕ ವಿಚಾರಗಳನ್ನು ಇದುವರೆಗೂ ನಮ್ಮ ಜೊತೆ ಹಂಚಿಕೊಂಡಂಥವ್ರು ಸರಗೂರು ತಾಲೂಕಿನ ಬಡಗಲಪುರ ಪ್ರಾಥಮಿಕ ಆರೋಗ್ಯ ಕೇಂದ್ರದ ವೈದ್ಯಾಧಿಕಾರಿಗಳಾದಂಥ ಡಾಕ್ಟರ್ ರೋಹನ್ ರವರು. ಇದಾಗಿತ್ತು ಇವತ್ತಿನ ವಿಶೇಷ ಕಾರ್ಯಕ್ರಮ. ಮತ್ತೊಮ್ಮೆ ತಮ್ಮೆಲ್ಲರಿಗೂ ರಾಷ್ಟ್ರೀಯ ವೈದ್ಯರ ದಿನದ ಶುಭಾಶಯಗಳನ್ನು ತಿಳಿಸುತ್ತಾ ಇಲ್ಲಿಗೆ ಇವತ್ತಿನ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡ್ತಿದ್ದೀನಿ. ಮತ್ತೆ ಮತ್ತೊಂದು ವಿಶೇಷ ದಿನದಲ್ಲಿ ಆ ದಿನದ ವಿಶೇಷತೆಯನ್ನು ಕುರಿತು ತಮ್ಮನ್ನು ಮತ್ತೆ ಭೇಟಿಯಾಗ್ತೀನಿ. ಅಲ್ಲಿಯವರೆಗೂ ಕೇಳ್ತಾ ಇರಿ ಜನಧ್ವನಿ. ಇದು ನಿಮ್ಮ ಧ್ವನಿ, ನಿಮ್ಮೂರ ಧ್ವನಿ, ಜನರ ಧ್ವನಿಯಾದ ಜನಧ್ವನಿ. ನಮಸ್ಕಾರ. ವೈದ್ಯೋ ನಾರಾಯಣೋ ಹರಿ, ವೈದ್ಯೋ ನಾರಾಯಣೋ ಹರಿ, ವೈದ್ಯೋ ನಾರಾಯಣೋ ಹರಿ, ವೈದ್ಯೋ ನಾರಾಯಣೋ